ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಯಾವುದೇ ರಾಜಾತಿಥ್ಯ ಇಲ್ಲ. ಈ ಸರ್ತಿ ಎಚ್ಚೆತ್ತುಕೊಂಡಿದ್ದಾರೆ ಜೈಲಧಿಕಾರಿಗಳು. ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ದರ್ಶನ್ ಸೆರೆವಾಸ. ದರ್ಶನ್ ಗ್ಯಾಂಗ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ದಿನದ ಬಹುತೇಕ ಸಮಯ 4 ಗೋಡೆ ಮಧ್ಯೆಯೇ ಕಾಲ ಕಳೆಯಬೇಕು. ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಒಂದು ಗಂಟೆ ಅಷ್ಟೇ ಅವಕಾಶ ಕೊಟ್ಟಿದ್ದಾರೆ. ದರ್ಶನ್ ಕೋಣೆಯಲ್ಲಿ ಟಿವಿ ಇಲ್ಲ, ಪುಸ್ತಕ ಓದಲಷ್ಟೇ ಅವಕಾಶ ಇದೆ. ಜೈಲಿನ ಇತರೆ ವಿಚಾರಣಾಧೀನ ಕೈದಿಗಳಿಂದಲೂ ಕೂಡ ದೂರ. ಜೈಲು ಸಿಬ್ಬಂದಿ ಕೂಡ ದರ್ಶನ್ ಬಳಿ ಮಾತನಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಕಳೆದ ಬಾರಿ ರಾಜಾತಿಥ್ಯ ಕೊಟ್ಟು ಅದು ದೊಡ್ಡ ಇಶ್ಯೂ ಆಗಿ FIR ಆಗಿ ಎನ್ಕ್ವೈರಿ ಆಗಿ ಕೆಲವರೆಲ್ಲ ಸಸ್ಪೆಂಡ್ ಆಗಿ ಎಲ್ಲ ಆಗಿತ್ತಲ್ಲ. ಈ ಸರ್ತಿ ಮಾತ್ರ ಆ ಥರ ಯಾವುದೇ ತಪ್ಪುಗಳಾಗಬಾರ್ದು ಅಂತ ದರ್ಶನ್ನನ್ನು ಎಲ್ಲರಿಂದಲೂ ದೂರ ಇಟ್ಟಿದ್ದಾರೆ. ಒಂದು ಅರ್ಥದಲ್ಲಿ ಕಂಪ್ಲೀಟ್ ಏಕಾಂಗಿ. ಜೈಲಿನಲ್ಲಿ ಊಟ ತಿಂಡಿ ಎರಡನ್ನೂ ಸೆಲ್ಗೆ ಸಪ್ಲೈ ಮಾಡ್ತಾರಂತೆ. ಅಲ್ಲೇ ಕೂತ್ಕೋಬೇಕು, ಅಲ್ಲೇ ತಿನ್ನಬೇಕು, ಅಲ್ಲೇ ಮಲ್ಕೋಬೇಕು, ಅಲ್ಲೇ ಪುಸ್ತಕ ಓದಬೇಕು ಅಷ್ಟೇ. ಯಾವ ಫೆಸಿಲಿಟಿನೂ ಕೊಡಕೂಡ್ದು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿ ಹೇಳ್ಬಿಟ್ಟಿತ್ತು ಮೊನ್ನೆ ಆರ್ಡರ್ ಕೊಡೋ ಟೈಮಲ್ಲಿ. ರಾಜಾತಿಥ್ಯ ಏನಾದರೂ ಕೊಟ್ಟರೆ ನಿಮ್ಮೆಲ್ಲರನ್ನೂ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗಾಗಲೇ ಜೈಲು ವಾಸ 3ನೇ ದಿನ ದರ್ಶನ್ದು. ಸೊ ಹೇಗೆ ಟೈಮ್ ಪಾಸ್ ಆಗ್ತಾ ಇದೆ, ಏನೇನು ರಿಸ್ಟ್ರಿಕ್ಷನ್ಸ್ ಇದೆ ದರ್ಶನ್ಗೆ ಅಂತ? ಅರವಿಂದ್, ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕಳೆದ ಬಾರಿಗಿಂತ ಈ ಬಾರಿ ನಟ ದರ್ಶನ್ಗೆ ಪರಪ್ಪನಗರ ಜೈಲು ತುಂಬ ಕಠಿಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದರೆ ಕಳೆದ ಬಾರಿ ರಾಜಾತಿಥ್ಯ ಫೋಟೋ ಯಾವಾಗ ವೈರಲ್ ಆಯಿತೋ ಅದಾದ ನಂತರದಲ್ಲಿ ಈಗ ಸುಪ್ರೀಂ ಕೋರ್ಟ್ ಕೂಡ ಜಾಮೀನು ಕೊಟ್ಟ ನಂತರದಲ್ಲಿ ಕೆಲವೊಂದು ಡೈರೆಕ್ಷನ್ ಕೊಟ್ಟು ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೂಡ ನೀಡಿದೆ. ಈ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಕೂಡ ಯಾರೂ ಕೂಡ ಏನು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ನಟ ದರ್ಶನ್ ಕಳೆದ 3 ದಿನಗಳಿಂದಲೂ ಕೂಡ ಅವರ ಸೆಲ್ನಲ್ಲೇ ಇರ್ತಾರೆ, ಎಲ್ಲೂ ಕೂಡ ಹೊರಗಡೆ ಹೋಗೋಂಗಿಲ್ಲ. ಒಂದು ವೇಳೆಯಲ್ಲಿ ಅವ್ರಿಗೆ ಒಂದು ದಿನಕ್ಕೆ 1 ಅವರ್ಗಳ ಕಾಲ ವಾಕಿಂಗ್ಗೆ ಅವಕಾಶ ಕೊಟ್ಟಿರುವಂಥದ್ದು. ಆ ವಾಕಿಂಗ್ ಮಾಡುವಂಥದ್ದು ಕೂಡ ಸೆಲ್ನ ಮುಂಭಾಗದ ಕಾರಿಡಾರ್ ಏನಿರುತ್ತೆ ಆ ಕಾರಿಡಾರಲ್ಲೇ ವಾಕ್ ಮಾಡಬೇಕಾಗುತ್ತೆ. ಯಾರನ್ನೂ ಕೂಡ ಭೇಟಿ ಆಗೋಂಗಿಲ್ಲ. ಇತರೆ ಆರೋಪಿಗಳು ಯಾರಾದರೂ ದರ್ಶನ್ ಭೇಟಿ ಮಾಡೋದಕ್ಕೂ ಯತ್ನ ಮಾಡಿದರೂ ಕೂಡ ಅವ್ರಿಗೆ ಅವಕಾಶ ಕೊಡುವಾಗಿಲ್ಲ. ಮತ್ತು ಅವರು ಬೇರೆ ಯಾವುದೇ ಆಕ್ಟಿವಿಟೀಸ್ಗೂ ಕೂಡ ಅವಕಾಶ ಇಲ್ಲ. ಬರೀ ಬುಕ್ಸ್ ಓದ್ಬೋದು, ಹೊರತುಪಡಿಸಿದರೆ ನ್ಯೂಸ್ ಪೇಪರ್ ಕೊಡ್ತಾರೆ, ಅದೇ ಸೆಲ್ಲಲ್ಲೇ ಇರಬೇಕಾಗುತ್ತೆ. ಅಲ್ಲಿಂದ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕೆ ಸಾಧ್ಯವಾಗಿಲ್ಲ. ಆ ಲೆವೆಲ್ಗೆ ಆ ದರ್ಶನ್ಗೆ ಕಠಿಣ ಕ್ರಮ ಕೈಗೊಂಡಿರುವಂಥದ್ದು. ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಏನಿದ್ರು ಅವರು ಕೂಡ ಹೆಚ್ಚಾಗಿ ಅವರೊಂದಿಗೆ ಮಾತಾಡೋಂಗಿಲ್ಲ. ಅವಶ್ಯಕತೆ ಇದ್ದಷ್ಟೇ ಅಲ್ಲೋಗಿ ಅವ್ರನ್ನ ಭೇಟಿ ಮಾಡಿ ಮಾತಾಡಬೇಕು. ಉಳಿದಂತೆ ಅವ್ರ ಹತ್ರ ಅನಾವಶ್ಯಕವಾಗಿ ಮಾತಾಡುವಂಥದ್ದಾಗಲಿ ಆ ಥರ ಏನಾದರೂ ಮಾಡಿದ್ರೆ ಅವ್ರ ಮೇಲೂ ಕೂಡ ಮೇಲಧಿಕಾರಿಗಳು ಕಣ್ಣಿಟ್ಟಿರ್ತಾರೆ. ಹಾಗಾಗಿ ಅವರು ಮೀಟ್ ಮಾಡೋಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಈ 2ನೇ ಬಾರಿ ಏನು ಪರಪ್ಪನಗರ ಜೈಲಿಗೆ ಈಗ ನಟ ದರ್ಶನ್ ಹೋಗಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ತುಂಬ ಕಠಿಣ ಇದೆ. ಮತ್ತು ಅವರು ಕೂಡ 3 ದಿನಗಳಿಂದಲೂ ಕೂಡ ಯಾರ ಹತ್ರ ಕೂಡ ಮಾತಾಡ್ತಾ ಇಲ್ಲ. ಸಂಪೂರ್ಣವಾಗಿ ಏಕಾಂಗಿಯಾಗಿರ್ತಾರೆ. ಊಟ ಮಾಡಿಕೊಂಡು ಅವ್ರ ಸೆಲ್ಲಲ್ಲೇ ಇರ್ತಾರೆ. ಹೊರಗಡೆ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.